ಓಂ ಗಣೇಶಾಯ ನಮಃ. ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಸ್ಥಿತಿಗತಿಯಲ್ಲಿ ತುಂಬ ಬದಲಾವಣೆ ಇದೆ. ಬುಧ ಉಚ್ಚ ರಾಶಿಗೆ ಸಂಚಾರ, ಆದರೆ ಶುಕ್ರ ನೀಚನಾಗುತ್ತಿದ್ದಾನೆ. ಸೂರ್ಯ ಸ್ವಂತ ರಾಶಿ ಮೂಲ ತ್ರಿಕೋನ ರಾಶಿಗೆ ಪ್ರವೇಶ, ಆದರೆ ಕುಜ ಶತ್ರುವಿನ ಮನೆಗೆ ಸಂಚಾರ. ಈ ಮಾಸದ ಉತ್ತರಾರ್ಧದಲ್ಲಿ ಬುಧ ಕೂಡ ಅಸ್ತನಾಗುತ್ತಿದ್ದಾನೆ. ಸೆಪ್ಟೆಂಬರ್ 2ರಂದು ಭಾದ್ರಪದ ಅಮಾವಾಸ್ಯೆ, ಸೆಪ್ಟೆಂಬರ್ 18ರಂದು ಹುಣ್ಣಿಮೆ. ಸೆಪ್ಟೆಂಬರ್ ಮಾಸದ ಫಲಗಳಲ್ಲಿ ತುಂಬ ಏರಿಳಿತ ಇದೆ. ನೋಡೋಣ ಮೇಷರಾಶಿಯವರ ಫಲ ಹೇಗಿದೆ ಎಂದು. ನಿಮಗೆಲ್ಲರಿಗೂ ವೇದಾಂಗ ಅಸ್ಟ್ರಾಲಜಿ ಚಾನಲ್ಗೆ ಸ್ವಾಗತ. ಪಂಚಮಾಧಿಪತಿಯಾದ ಸೂರ್ಯ ಸೆಪ್ಟೆಂಬರ್ 15ರವರೆಗೆ ಸಿಂಹರಾಶಿಯಲ್ಲೇ ಇದ್ದಾನೆ. ಸ್ವಂತ ರಾಶಿ ಹಾಗೂ ಮೂಲ ತ್ರಿಕೋನ ರಾಶಿ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಶುಭ ಫಲ ಇದೆ. ಸಂತಾನ ಬಯಸುವವರಿಗೆ ಸಂತಾನ ಭಾಗ್ಯ, ಮಕ್ಕಳಿಂದ ಸುಖ, ಈ ತರಹದ ಶುಭ ಫಲ ಇದೆ. ಇನ್ನು ವಿದ್ಯಾರ್ಥಿಯವರಿಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಇದೆ. ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ಸ್, ಪೊಲಿಟಿಕ್ಸ್ ವಿಷಯದಲ್ಲಿ ನಿಪುಣರಾಗುತ್ತೀರಾ. ಸೆಪ್ಟೆಂಬರ್ 16ರಂದು ಕನ್ಯಾ ಸಂಕ್ರಮಣ, ಅಂದರೆ ಸೂರ್ಯ ಕನ್ಯಾ ರಾಶಿಗೆ ಪ್ರವೇಶ. ಈ ಸಮಯದಲ್ಲಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಜ್ವರ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಅಲ್ಪಮಟ್ಟಿನ ತೊಂದರೆ ಬರುವಂತಹ ಸಂಭವ ಇದೆ. ವ್ಯಾಪಾರದ ಬಗ್ಗೆ ನೋಡುವುದಾದರೆ ಸಪ್ತಮಾಧಿಪತಿಯಾದ ಶುಕ್ರ ಸೆಪ್ಟೆಂಬರ್ 17ರವರೆಗೆ ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಇದು ಶುಕ್ರನಿಗೆ ನೀಚ ಸ್ಥಾನ. ಹಾಗಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅಶುಭ ಫಲ ಇದೆ. ಸ್ಪರ್ಧೆ ಜಾಸ್ತಿ ಇರುತ್ತದೆ, ಅಥವಾ ಶತ್ರುಗಳಿಂದ ಇಲ್ಲವೇ ಅವರ ಕುತಂತ್ರದಿಂದ ವ್ಯಾಪಾರದಲ್ಲಿ ನಷ್ಟ ಆಗಬಹುದು. ಇಲ್ಲವೇ ನಿಮ್ಮ ಅನಾರೋಗ್ಯದಿಂದ ನಿಮಗೆ ವ್ಯಾಪಾರದ ಕಡೆಗೆ ಗಮನ ಕೊಡಲಿಕ್ಕೆ ಆಗುವುದಿಲ್ಲ. ಹೀಗೆ ಶತ್ರುಬಾಧೆಯಿಂದ, ಅನಾರೋಗ್ಯದಿಂದ ನಷ್ಟ ಅನುಭವಿಸಬೇಕಾದೀತು. ಆದರೆ ನೋಡಿ, ಇದು ತಾತ್ಕಾಲಿಕ. ಸೆಪ್ಟೆಂಬರ್ 18ರಂದು ಶುಕ್ರ ಗ್ರಹ ತುಲಾ ರಾಶಿಗೆ ಪ್ರವೇಶ, ಸ್ವಂತ ರಾಶಿ ಮೂಲ ತ್ರಿಕೋನ ರಾಶಿ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ, ಧೀರತನದಿಂದ ವ್ಯಾಪಾರದಲ್ಲಿ ಲಾಭ ಇದೆ. ಧನಾಗಮನ ಕೂಡ ಆಗುವುದು. ವೈವಾಹಿಕ ಜೀವನದಲ್ಲಿ ಕೂಡ ಸೆಪ್ಟೆಂಬರ್ ಪೂರ್ವಾರ್ಧದಲ್ಲಿ ಕಲಹ, ನಿಮ್ಮ ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಇದ್ದರೂ ಸೆಪ್ಟೆಂಬರ್ ಉತ್ತರಾರ್ಧದಲ್ಲಿ ಈ ತೊಂದರೆಗಳು ಕಡಿಮೆ ಆಗುತ್ತದೆ. ಈ ತರಹದ ಮಿಶ್ರ ಫಲವನ್ನು ನೀವು ಶುಕ್ರಗ್ರಹನಿಂದ ನೋಡಬಹುದು. ಇನ್ನು ಲಗ್ನಾಧಿಪತಿಯಾದ ಕುಜಗ್ರಹದ ಬಗ್ಗೆ ನೋಡುವುದಾದರೆ ಲಗ್ನೇಶೇ ಸಹಜೇ ಜಾತಾಹ ಸಿಂಹತುಲ್ಯ ಪರಾಕ್ರಮಿ. ಮಿಥುನ ರಾಶಿಯ ಅಧಿಪತಿ ಬುಧ. ಕುಜನಿಗೆ ಮತ್ತು ಬುಧನಿಗೆ ಪರಸ್ಪರ ಶತ್ರುತ್ವ ಇದೆ. ಹಾಗಾಗಿ ಸಿಂಹದಂತ ಪರಾಕ್ರಮ ಇದೆ ನಿಮಗೆ, ಆದರೆ ಅದನ್ನು ಎಲ್ಲಿ ಉಪಯೋಗಿಸುತ್ತೀರಾ ಎನ್ನುವುದು ಮುಖ್ಯ. ನೋಡಿ, ಶತ್ರು ಸ್ಥಾನದಲ್ಲಿ ಇರುವುದರಿಂದ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸುವುದಿಲ್ಲ ನೀವು. ಹಾಗಾಗಿ ಕೆಲವೊಂದು ಅಶುಭ ಫಲ ಇದೆ. ಬೇಡದಿದ್ದ ಕೆಲಸಕ್ಕೆ ಕೈ ಹಾಕಿ ದೇಹಾಯಾಸ ಕೂಡ ಆಗುವುದು, ಆದರೆ ಶತ್ರುಗಳು ಮಾತ್ರ ನಾಶವಾಗುತ್ತಾರೆ. ಮೇಷರಾಶಿಯವರಿಗೆ ಕುಜ 8ನೇ ಮನೆಯ ಅಧಿಪತಿ ಕೂಡ ಹೌದು. 8ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿ ಇರುವುದರಿಂದ ಸಹೋದರ ಸಹೋದರಿಯರ ಜೊತೆ ಜಗಳವಾಡುವ ಲಕ್ಷಣ ಕೂಡ ಇದೆ. ಲಗ್ನಾಧಿಪತಿಯಿಂದ ಈ ತರಹದ ಫಲ ಇರುವುದರಿಂದ ಪರಿಹಾರವಾಗಿ ಪೊಲೀಸ್, ಆರ್ಮಿ ರಿಲೇಟೆಡ್ ಜನರಿಗೆ ಸಹಾಯ ಮಾಡಿ, ನರಸಿಂಹನ ಆರಾಧನೆ ಮಾಡಿ, ಸಹೋದರ ಸಹೋದರಿಯರ ಮೇಲಿನ ಕೋಪವನ್ನು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಳ್ಳಿ. ಉದ್ಯೋಗದ ಬಗ್ಗೆ ನೋಡುವುದಾದರೆ 10ನೇ ಮನೆಯ ಅಧಿಪತಿ ಶನಿಗ್ರಹ 11ನೇ ಮನೆಯಲ್ಲಿದ್ದಾನೆ. ಕುಂಭರಾಶಿಯಲ್ಲಿರುವುದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಫಲ ಇದೆ. ಲಾಭ ಜಾಸ್ತಿ ಕೂಡ ಇದೆ. ಅನಿರೀಕ್ಷಿತ ಧನಲಾಭ ಆಗಬಹುದು. ಪ್ರಮೋಷನ್, ಹೈಕ್ ಆಗುವ ಸಂಭವ ಕೂಡ ಇದೆ. ನೆಕ್ಸ್ಟ್ ಇಯರ್ ಮಾರ್ಚ್ 18ರ ತನಕ ಶನಿ ಒಳ್ಳೆಯ ಸ್ಥಾನದಲ್ಲೇ ಇರುತ್ತಾನೆ. ಹಾಗಾಗಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಶನಿ ಕೊಡುತ್ತಾನೆ. ಎಲ್ಲಾ ಕಾರ್ಯದಲ್ಲಿ ಯಶಸ್ಸು ಸಿಗುವುದು, ಪ್ರಶಂಸೆ ಕೂಡ ಸಿಗುವುದು. ನಿಮ್ಮ ಆಸೆ ಕೂಡ ಒಂದೊಂದಾಗಿ ಪೂರೈಸುವುದು ಈ ಸಮಯದಲ್ಲಿ. ಬುಧಗ್ರಹ 3 ಮತ್ತು 6ನೇ ಮನೆಯ ಅಧಿಪತಿ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದಾನೆ. ಸ್ವಂತ ರಾಶಿಯಲ್ಲಿ ಇರುವುದರಿಂದ ಒಳ್ಳೆಯ ಸ್ಥಾನ. ಸಾಲಬಾಧೆ ಕಡಿಮೆಯಾಗುವುದು. ಅನಾರೋಗ್ಯ ಇದ್ದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಆದರೆ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 20ರವರೆಗೆ ಅವನು ಅಸ್ತನಾಗಿದ್ದಾನೆ. ಈ ಸಮಯದಲ್ಲಿ ನಿಮಗೆ ಸಾಮಾನ್ಯವಾದ ಜ್ವರ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಬಾಧೆ ಬರಬಹುದು. ಇನ್ನು ಅದೃಷ್ಟ ಆಧ್ಯಾತ್ಮಿಕದ ಬಗ್ಗೆ ನೋಡುವುದಾದರೆ ಭಾಗ್ಯೇಶೇ ಧನವಾವಸ್ಥೆ ಪಂಡಿತೋ ಜನವಲ್ಲಭಾಹ. 9ನೇ ಮನೆಯ ಅಧಿಪತಿಯಾದ ಗುರು 2ನೇ ಮನೆಯಲ್ಲಿ ಇರುವುದರಿಂದ ಉತ್ತಮ ಫಲ ಇದೆ. ಬರುವ ವರ್ಷ ಮೇ ತಿಂಗಳವರೆಗೆ ಗುರು ವೃಷಭ ರಾಶಿಯಲ್ಲೇ ಇರುವುದರಿಂದ ನಿಮ್ಮ ಅದೃಷ್ಟ ಅಥವಾ ಹಣದ ವಿಚಾರದಲ್ಲಿ ಎಲ್ಲ ಒಳ್ಳೆಯ ಫಲ ಇದೆ. ಕುಟುಂಬ ವೃದ್ಧಿಯಾಗುವುದು. ಸ್ತ್ರೀ ಪುತ್ರ ಪುತ್ರಿ ಸುಖ ಕೂಡ ಇರುತ್ತದೆ. ಬುದ್ಧಿಯೂ ಕೂಡ ಗುರುವಿನ ಬಲದಿಂದ ಚುರುಕಾಗಿರುತ್ತದೆ. ದೇವತಾ ಕಾರ್ಯಗಳು, ಶುಭ ಕಾರ್ಯಗಳು ಮನೆಯಲ್ಲಿ ಸದಾ ಆಗುತ್ತದೆ. ಇದರಿಂದ ಸುಖ ಸಂತೋಷ ನಿಮಗೆ ಸಿಗುವುದು. ಆದರೆ ಈ ಕಾರ್ಯದ ನಿಮಿತ್ತ ಸ್ವಲ್ಪ ಖರ್ಚು ಆಗಬಹುದು. ಮುಂದೆ ನೋಡುವುದಾದರೆ ರಾಹು 12ನೇ ಮನೆಯಲ್ಲಿದ್ದಾನೆ. ವಿದೇಶಕ್ಕೆ ಹೋಗುವ ಇಚ್ಛೆ ನಿಮಗೆ ಇದೆ, ಆದರೆ ಅದಕ್ಕೆ ಬೇಕಾದ ಪರಿಸ್ಥಿತಿ ಮಾತ್ರ ಇಲ್ಲ ಸದ್ಯಕ್ಕೆ. ಕೇತು 6ರಲ್ಲಿ ಗುಪ್ತರೋಗ, ಗುಪ್ತ ಶತ್ರುಬಾಧೆ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಆಲಸ್ಯ ಮಾಡಬೇಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಜಾತಕದ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ಸ್ಕ್ರೀನ್ನಲ್ಲಿ ಬರುವ ಈ ಇಮೇಲಿಗೆ ಹುಟ್ಟಿದ ಸಮಯ, ದಿನಾಂಕ ಹಾಗೂ ಸ್ಥಳದ ಮಾಹಿತಿಯನ್ನು ಕಳುಹಿಸಿ. ಸರ್ವಜನೋ ಸುಖಿನೋ ಭವಂತು.